ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ NSP ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ಮತ್ತೊಮ್ಮೆ ಸ್ವಾಗತ. ಫ್ರೆಂಡ್ಸ್, ನಾನಿವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೊತ ರೆಸಿಪಿ ಬಂದು ಟೊಮೊಟೊ ಬಾತು. ತುಂಬ ಈಸಿ ಕೂಡ ಮಾಡೋದಕ್ಕೆ, ಟೇಸ್ಟಿಯಾಗಿಯೂ ಇರುತ್ತೆ. ಇದಕ್ಕೆ ಬೇಕಾಗಿರೋಂಥ ಇಂಗ್ರೀಡಿಯೆಂಟ್ಸು ಟೊಮೊಟೊ ಬಾತು ಅಂತ ಹೇಳಿದ್ಮೇಲೆ ಮೇಯ್ನಾಗಿ ಟೊಮೊಟೊ. ನಾನಿಲ್ಲಿ ಒಟ್ಟು 3 ಟೊಮೊಟೊ ತೊಗೊಂಡಿದ್ದೀನಿ. 2 ಟೊಮೊಟೊನ ರುಬ್ಬೋದಕ್ಕೆ, ಅದ್ರ ಜೊತೆಗೆ ಈರುಳ್ಳಿ, ಒಂದು ದೊಡ್ಡ ಸೈಜ್ದು ಈರುಳ್ಳಿನ ಚಿಕ್ಕದಾಗಿ ಹೆಚ್ಚಿಕೊಂಡಿದ್ದೀನಿ. 1 ಸ್ಪೂನಷ್ಟು ಧನಿಯಾ ಕಾಳು, 1/4 ಟೇಬಲ್ ಸ್ಪೂನಷ್ಟು ಜೀರಿಗೆ, ಅರ್ಧ ಟೇಬಲ್ ಸ್ಪೂನಷ್ಟು ಸೋಂಪು, ಒಂದು ಏಲಕ್ಕಿ, 1-2 ಇಂಚಷ್ಟು ಚಕ್ಕೆ, 5ರಿಂದ 6 ಲವಂಗ, 1ರಿಂದ 1.5 ಇಂಚಷ್ಟು ಶುಂಠಿನ ತೊಗೊಂಡಿದ್ದೀನಿ. ಒಂದು ದೊಡ್ಡ ಗಾತ್ರದ ಬೆಳ್ಳುಳ್ಳಿ. ಖಾರಕ್ಕೆ ನಾನಿಲ್ಲಿ 2 ಹಸಿಮೆಣ್ಸಿನ್ಕಾಯಿ, 3 ಒಣಮೆಣ್ಸಿನ್ಕಾಯಿನ ತೊಗೊಂಡಿದ್ದೀನಿ. ನೀವು ಯಾರಾದರೂ ಹಸಿಮೆಣ್ಸಿನ್ಕಾಯಿ ತಿನ್ನಲ್ಲ ಅನ್ನೋರಿದ್ದರೆ ಪೂರ್ತಿ ಒಣಮೆಣ್ಸಿನ್ಕಾಯಿನ ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಮಧ್ಯದಲ್ಲಿ ಈ ರೀತಿ ಹಸಿಮೆಣ್ಸಿನ್ಕಾಯಿ ಸೀಳು ಹಾಕೋದ್ರಿಂದ ರೈಸ್ ಐಟಮ್ಗೆ, ಈ ಥರ ಟೊಮೊಟೊ ಬಾತ್ಗೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಇದ್ರ ಜೊತೆಗೆ ಟೊಮೊಟೊ ಬಾತ್ ಅಂದಮೇಲೆ ಟೊಮೊಟೊ ಇರಲೇಬೇಕಲ್ವ, ಹಾಗಾಗಿ. ಅದಲ್ಲದೆ ಇದ್ರ ಜೊತೆಗೆ ನಾನು 1 ಬಟ್ಲಷ್ಟು ಬಟಾಣಿನ ನಾನು ಒಂದು ರಾತ್ರಿ ಪೂರ್ತಿ ನೆನೆಸಿಟ್ಟಿಕೊಂಡಿದ್ದೀನಿ. ನೋಡಿ, 1 ಬಟ್ಲಿದೆ ಬಟಾಣಿ. ಇದ್ರ ಜೊತೆಗೆ ನೀವು ಆಲೂಗೆಡ್ಡೆನೂ ತೊಗೊಬೋದು, ಅಥವಾ ಸೋಯಾ ಚಂಕ್ಸ್ ಬರುತ್ತಲ್ಲ ಅದನ್ನು ಹಾಕ್ಬೋದು, ಚೆನ್ನಾಗಿರುತ್ತೆ. ಮಕ್ಕಳು ಇಷ್ಟಪಟ್ಟು ತಿಂತಾರೆ. ಅದಲ್ಲದೆ ಒಗ್ಗರಣೆಗೆ 1 ಮೀಡಿಯಮ್ ಸೈಜ್ದು ಟೊಮೊಟೊ, ಒಂದು ಅರ್ಧ ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು, ಅರ್ಧ ಹಿಡಿಯಷ್ಟು ಪುದೀನ ಸೊಪ್ಪನ್ನ ತೊಗೊಂಡಿದ್ದೀನಿ. ಇದಕ್ಕೆ ತುಂಬ ಜಾಸ್ತಿ ಏನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತೇನಿಲ್ಲ. ಈ ಎಲ್ಲ ಐಟಮ್ಸು ನಾವು ಹೆಚ್ಚಿಟ್ಕೊಳ್ಳೋದಕ್ಕೂ ಮೊದಲು ನಾವು ಅಕ್ಕಿನ ತೊಳೆದಿಟ್ಕೊಬೇಕು. ಅಂದರೆ ನಾವು ದಿನನಿತ್ಯ ಊಟಕ್ಕೆ ಯಾವ ಅಕ್ಕಿನ ಯೂಸ್ ಮಾಡ್ತಿದ್ದೀವೋ ಅದೇ ಅಕ್ಕಿನ ತೊಗೊಂಡಿದ್ದೀನಿ. ಅಕ್ಕಿನ ನೀಟಾಗಿ ನೀರು ಹಾಕಿ 1-2 ಸಲ ತೊಳೆದು ಇದನ್ನು ಒಂದು 20 ಮಿನಿಟ್ಸ್, ಮಿನಿಮಮ್ ಅಂದರೆ ಒಂದು 20 ಮಿನಿಟ್ ನೀಟಾಗಿ ನಾವು ನೆನೆಸ್ಕೊಂಡ್ರೆ ಸಾಫ್ಟಾಗಿರುತ್ತೆ, ತುಂಬ ಚೆನ್ನಾಗಾಗತ್ತೆ. ರೈಸ್ ಐಟಮ್ ಯಾವುದೇ ಆಗಲಿ, ಟೊಮೊಟೊ ಬಾತ್ ಆಗಲಿ, ಪಲಾವ್ ಆಗಲಿ, ಬಿರಿಯಾನಿ ಆಗಲಿ, ಅಕ್ಕಿನ ನೆನೆಸಿದ್ರೆ ತುಂಬ ಚೆನ್ನಾಗಾಗತ್ತೆ. ಈ ಮಿಕ್ಸಿ ಜಾರ್ಗೆ ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣ್ಸಿನ್ಕಾಯಿ, ಜೀರಿಗೆ, ಸೋಂಪು ಕಾಳು, ಧನಿಯಾ, ಲವಂಗ, ಚಕ್ಕೆ, ನಾವೇನೇನು ಮಸಾಲ ಐಟಮ್ಸ್ನ ತೊಗೊಂಡಿದ್ದೀವೋ ಅದೆಲ್ಲನೂ ನಾನು ರುಬ್ಬೋದಕ್ಕೆ ಹಾಕ್ಕೊತಾ ಇದ್ದೀನಿ. ಆದರೆ ಈರುಳ್ಳಿ ಮಾತ್ರ ನಾವು ರುಬ್ಬೋದಕ್ಕೆ ಹಾಕಬಾರ್ದು, ಚೆನ್ನಾಗಾಗಲ್ಲ. ಈರುಳ್ಳಿನ ರುಬ್ಬಿದ್ರೆ ಚಿಕ್ಕದಾಗಿ ಹೆಚ್ಚಿ ಒಗ್ಗರಣೆ ಹಾಕಿ ಮಾಡಿದ್ರೇ ತುಂಬ ಟೇಸ್ಟಾಗಿರುತ್ತೆ ಟೊಮೊಟೊ ಬಾತು. ನಾನಿಲ್ಲಿ ಇವತ್ತು ಟೊಮೊಟೊ ಬಾತನ್ನ ರುಬ್ಬಿ ಮಾಡಿ ತೋರಿಸ್ತಾ ಇದ್ದೀನಿ. ನೀವು ಹಾಗೆ ಬೇಕಂದ್ರೂ ಪೌಡರ್ ಇತ್ತಂದರೆ ಪೌಡರ್ ಹಾಕಿ, ಅಥವಾ ಹಸಿಮೆಣ್ಸಿನ್ಕಾಯಿ ಹಾಕಿ ಬೇಕಾದರೂ ಮಾಡ್ಬೋದು. ಆದರೆ ಈ ರೀತಿ ಒಂದು ಸಲ ಮಾಡಿ ನೋಡಿ, ಟೇಸ್ಟ್ ಚೆನ್ನಾಗಿರುತ್ತೆ. ಈ ಹೋಟೆಲ್ಗಳಲ್ಲಿ, ಮದುವೆ ಮನೆಗಳಲ್ಲಿ, ಯಾವುದಾದ್ರೂ ಫಂಕ್ಷನ್ಗಳಲ್ಲಿ ಯಾವ ರೀತಿ ಟೊಮೊಟೊ ಬಾತ್ ಇರುತ್ತೆ ಆ ರೀತಿ ಸಿಗುತ್ತೆ. ಇವಾಗ ಇದಕ್ಕೆ ಟೊಮೊಟೊನ ನಾನು ಹಾಕ್ಕೊತಾ ಇದ್ದೀನಿ ರುಬ್ಬೋದಕ್ಕೆ. ನಾನಿಲ್ಲಿ 2 ಟೊಮೊಟೊನ ತೊಗೊಂಡಿದ್ದೀನಿ. ಹುಳಿ ಟೊಮೊಟೊ ತೊಗೊಂಡಿರೋದಿದು. ಹಾಗಾಗಿ ಜಾಸ್ತಿನೂ ಟೊಮೊಟೊ ಹಾಕ್ಬೇಡಿ, ತುಂಬ ಟೊಮೊಟೊ ಹಾಕಿಬಿಟ್ರೆ ಹುಳಿ ಆಗಿರುತ್ತೆ, ಟೇಸ್ಟ್ ಚೆನ್ನಾಗಿರಲ್ಲ. ಅದಕ್ಕೋಸ್ಕರ ನೋಡಿ, ಇವಾಗ ರುಬ್ಬಿ ಎತ್ತಿಕೊಂಡಿದ್ದೀನಿ ನಾನು. ನೀವು ಬ್ಯಾಡಗಿ ಮೆಣಸಿನ್ಕಾಯಿ ಹಾಕಿದರೆ ಅಂತಂದರೆ ಕಲರ್ ಇನ್ನೂ ತುಂಬ ಚೆನ್ನಾಗಿರುತ್ತೆ. ನಾನಿಲ್ಲಿ ಗುಂಟೂರು ಮೆಣಸಿನ್ಕಾಯಿ ಹಾಕಿರೋದ್ರಿಂದ ಕಲರ್ ಸ್ವಲ್ಪ ಕಮ್ಮಿಯಾಗಿದೆ. ಇವಾಗ ಕುಕ್ಕರಲ್ಲಿ ಮಾಡ್ತಾ ಇರೋದ್ರಿಂದ ಒಂದು 4ರಿಂದ 5 ಸ್ಪೂನಷ್ಟು ಎಣ್ಣೆನ ಸೇರಿಸ್ತಾ ಇದ್ದೀನಿ. ಯಾವುದೇ ರೈಸ್ ಐಟಮು, ಬಾತು, ಪಲಾವ್ ಯಾವುದೇ ಮಾಡಿದ್ರೂ ಎಣ್ಣೆ ಸ್ವಲ್ಪ ಮುಂದೆ ಇದ್ದರೆ ತುಂಬ ಚೆನ್ನಾಗಿರುತ್ತೆ ರುಚಿ. ಇವಾಗ ಇದಕ್ಕೆ 1 ಸ್ಪೂನ್ ತುಪ್ಪನ ಸೇರಿಸ್ಕೊಂಡಿದ್ದೀನಿ. ಇದು ಸ್ವಲ್ಪ ಬೆಚ್ಚಗಾದಮೇಲೆ ಅಥವಾ ಬಿಸಿ ಆದಮೇಲೆ ನೀವು ಇದಕ್ಕೆ ಈರುಳ್ಳಿನ ಸೇರಿಸ್ಕೊತಾ ಇದ್ದೀನಿ. ಈರುಳ್ಳಿನೂ ಅಷ್ಟೇ ತುಂಬ ಫ್ರೈ ಮಾಡಬೇಕು ಅಂತೇನಿಲ್ಲ, ಸ್ವಲ್ಪ ಈರುಳ್ಳಿ ಬಣ್ಣ ಬದಲಾದರೆ ಸಾಕಾಗತ್ತೆ, ತುಂಬ ಏನು ಫ್ರೈ ಮಾಡಬೇಕು ಅಂತೇನಿಲ್ಲ. ಹಸಿ ವಾಸನೆ ಹೋಗುತ್ತಲ್ಲ ಅಲ್ಲಿ ತನಕ ಅಷ್ಟೇ ಫ್ರೈ ಆದರೆ ಸಾಕು. ನೋಡಿ, ಇಷ್ಟ ಆಗಿದೆ. ಇವಾಗ ಇದಕ್ಕೆ ನಾವು ರುಬ್ಬಿಕೊಂಡಿದ್ವಲ್ವ ಟೊಮೊಟೊ, ಜೀರಿಗೆ, ಹಸಿಮೆಣ್ಸಿನ್ಕಾಯಿ, ಇದನ್ನೆಲ್ಲ ಇದ್ರ ಜೊತೆಗೆ ಸೇರಿಸ್ತಾ ಇದ್ದೀನಿ. ತುಂಬ ಈಸಿ ಮಾಡ್ಕೊಳ್ಳೋದಕ್ಕೂ. ಇವಾಗಂತೂ ಟೊಮೊಟೊ ರೇಟು ತುಂಬ ಕಮ್ಮಿನೇ. ಟೊಮೊಟೊ ಬಾತು, ಟೊಮೊಟೊ ರಸ, ಇಷ್ಟೊಂದು ವೆರೈಟಿ ಐಟಮ್ಸ್ನ ಮಾಡ್ಕೊಬೋದು. ಅಲ್ಲದೆ ಟೊಮೊಟೊ ಗೊಜ್ಜು ಅಥವಾ ಚಟ್ನಿನ ಈ ರೀತಿ ಮಾಡಿಟ್ಕೊಂಡ್ರೆ ಈ ಟೈಮಲ್ಲಿ ಫ್ರಿಜ್ಜಲ್ಲಿ, ಇವಾಗ ಎಮರ್ಜೆನ್ಸಿ ಇರುವಾಗ ಊಟಕ್ಕೇನು ಇಲ್ಲ ಅನ್ನೋ ಟೈಮಲ್ಲಿ ಆ ಥರ ಹಾಕ್ಕೊಂಡು ತಿಂತಾಯಿದ್ರೆ ಜಸ್ಟ್ ಅನ್ನಕ್ಕೆ ಇಟ್ಕೊಂಡು ತುಂಬ ಚೆನ್ನಾಗಿರುತ್ತೆ. ನೆಕ್ಸ್ಟ್ ವೀಡಿಯೋದಲ್ಲಿ ಅದರ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ನಾನು ಎಲ್ಲ ಐಟಮ್ಸ್ನು ಹಸಿ ಹಾಕಿರೋದ್ರಿಂದ ಇದು ಸ್ವಲ್ಪ ಹಸಿ ವಾಸನೆ ಹೋಗಬೇಕು, ಅಲ್ಲಿ ತನಕ ಫ್ರೈ ಮಾಡ್ಕೊಳ್ಳಿ. ಇದರಿಂದ ಎಣ್ಣೆ ಬಿಡೋದಕ್ಕೆ ಸ್ಟಾರ್ಟ್ ಆಗುತ್ತೆ, ಅಲ್ಲೇ ತನಕ ನೀವು ಬೇಯಿಸ್ಕೋಬೇಕು. ಮೇಯ್ನ್ ಇಲ್ಲಿ ಟೈಮ್ ಹಿಡಿಯೋದೇ ಈ ಟೈಮಲ್ಲಿ. ನಾನಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ತಾಯಿದ್ದೀನಿ. ನಾವು ಹಸಿ ಐಟಮ್ಸ್ನ ಹಾಕಿರೋದ್ರಿಂದ ಹಾಗೆ ಟೈಮ್ ಆಗುತ್ತೆ ಅನ್ನೋ ಥರ ಹಸಿ ಹಾಕಿಬಿಟ್ರೆ ಟೇಸ್ಟ್ ಚೆನ್ನಾಗಿರಲ್ಲ. ಇದನ್ನು ನೀಟಾಗಿ ಇಲ್ಲಿ ಫ್ರೈ ಮಾಡಬೇಕು. ಇದೆಲ್ಲ ಐಟಮ್ಸ್ನ ಹುರ್ಕೊಳ್ಳೋದಕ್ಕಿಂತ, ಹೆಚ್ಕೊಳ್ಳೋದಕ್ಕಿಂತ ಜಾಸ್ತಿ ಟೈಮ್ ತೊಗೊಳ್ಳೋದು. ಇದು ಸ್ವಲ್ಪ ಹಸಿ ವಾಸನೆ ಎಲ್ಲ ಹೋಗಿ ಎಣ್ಣೆ ಬಿಡೋ ಥರ ಆಗುತ್ತಲ್ಲ ಅಲ್ಲಿ ತನಕ. ನೋಡಿ, ಇವಾಗ ಎಣ್ಣೆ ಎಲ್ಲ ಬಿಡ್ತಾ ಬಂದಿದೆ. ನಾನು ಸ್ವಲ್ಪ ಅರಿಶಿನ ಪುಡಿನೂ ಸಹ ಸೇರಿಸ್ಕೊಂಡಿದ್ದೀನಿ. ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಆಲ್ರೆಡಿ ಅಕ್ಕಿನ ನೆನೆಸಿಟ್ಟಿದ್ದೀನಿ. ಇವಾಗ ಇದಕ್ಕೆ ಬಟಾಣಿನ ಸೇರಿಸ್ಕೊತಾ ಇದ್ದೀನಿ.
ಈ ಟೈಮಲ್ಲಿ ನೀವೇನಾದರೂ ಆಲೂಗೆಡ್ಡೆ ಅಥವಾ ಸೋಯಾ ಚಂಕ್ಸ್ ಏನಾದರೂ ಹಾಕ್ತೀರಂದರೆ ಈ ಟೈಮಲ್ಲಿ ಹಾಕ್ಕೊಳ್ಳಿ. ಮಕ್ಕಳು ಇಷ್ಟಪಟ್ಟು ತಿಂತಾರೆ ಈ ಸೋಯಾ ಚಂಕ್ಸು, ಬಟಾಣಿ, ಆಲೂಗೆಡ್ಡೆ ಇದೆಲ್ಲ ಇತ್ತಂದರೆ. ಇವಾಗ ಇದಕ್ಕೆ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ಮತ್ತು ಟೊಮೊಟೊನ ಸೇರಿಸ್ತಾಯಿದ್ದೀನಿ. ಟೊಮೊಟೊ ಸ್ವಲ್ಪ ಸಾಫ್ಟ್ ಆದರೆ ಸಾಕು, ಯಾಕೆಂದರೆ ನಾವು ವಿಸಲ್ ಹಾಕಿರೋದ್ರಿಂದ ತುಂಬ ಹೊತ್ತೇನು ಫ್ರೈ ಮಾಡಬೇಕು ಅಂತೇನಿಲ್ಲ. 1 ನಿಮಿಷ ಹಾಗೆ ಫ್ರೈ ಮಾಡಿಕೊಂಡ್ರೆ ಸಾಕಾಗತ್ತೆ. ನೋಡಿ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ಅಂದ್ಬಿಟ್ಟು. ನೀವು ಜೋಳ ಇತ್ತಂದರೆ ಸ್ವೀಟ್ ಕಾರ್ನು ಅದನ್ನು ಹಾಕ್ಕೊಬೋದು, ಅದು ತುಂಬ ಚೆನ್ನಾಗಿರುತ್ತೆ. ಅದಂತೂ ಇನ್ನೂ ಮಕ್ಕಳು ಇಷ್ಟಪಟ್ಟು ತಿಂತಾರೆ. ಬೇರೆ ಎಲ್ಲ ತರಕಾರಿಗಿಂತನೂ ಮಕ್ಕಳಿಗೆ ಸ್ವೀಟ್ ಕಾರ್ನ್ ಕೊಟ್ಟರೆ ತುಂಬ ಇಷ್ಟ ಆಗುತ್ತೆ ಅವ್ರಿಗೆ. ಸ್ವಲ್ಪ ಇದು ಎಣ್ಣೆ ಬಿಡೋ ಥರ ಆಗಿದೆ. ಇವಾಗ ಇದಕ್ಕೆ ನಾನು ಈ ಲೋಟದಲ್ಲಿ 2.5 ಲೋಟದಷ್ಟು ನಾನು ಅಕ್ಕಿನ ತೊಗೊಂಡಿದ್ದೀನಿ. ಇವಾಗ ಅದಕ್ಕೆ ಡಬಲ್ ಅಂದರೆ 5 ಲೋಟದಷ್ಟು ನೀರನ್ನ ಸೇರಿಸ್ತಾ ಇದ್ದೀನಿ. ನಿಮಗೇನಾದರೂ ಇನ್ನೂ ಸ್ವಲ್ಪ ಇದು ಮೆತ್ತಗೆ ಬೇಕು ಅನ್ನೋಂಗಿದ್ರೆ ಇನ್ನೂ ಒಂದು ಅರ್ಧ ಲೋಟದಷ್ಟು ನೀರನ್ನ ಹೆಚ್ಚಿಸ್ಕೊಳ್ಳಿ. ನೋಡಿ ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನಾನಿಲ್ಲಿ ಬಿಸಿ ನೀರನ್ನೇ ಹುಯ್ದಿರೋ ಅಂಥದ್ದು. ತುಂಬ ತಣ್ಣ ನೀರೆಲ್ಲ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರಲ್ಲ. ಅದಕ್ಕೋಸ್ಕರ ನಾವು ಯಾವುದೇ ರೈಸ್ ಐಟಮ್ ಮಾಡಲಿ ಅಥವಾ ಸಾಂಬಾರುಗಳು ಮಾಡಲಿ, ಸಾಂಬಾರೆಲ್ಲ ಕುದ್ದಾದಮೇಲೆ ನಾವು ನೀರು ಸೇರಿಸ್ತೀವಿ. ಸ್ವಲ್ಪ ನೀರು ಕಮ್ಮಿ ಆಯಿತು ಅನ್ನೋಂಗಿದ್ರೆ ದಯವಿಟ್ಟು ಬಿಸಿನೀರನ್ನ ಹಾಕಿ, ತಣ್ಣೀರ ಹಾಕಬೇಡಿ, ಟೇಸ್ಟ್ ಚೆನ್ನಾಗಿರಲ್ಲ. ಇವಾಗ ಇದು ಕುದೀತಾ ಬರ್ತಿದೆ ನೋಡಿ. ಇವಾಗ ಇದಕ್ಕೆ ಅಕ್ಕಿನ ಸೇರಿಸ್ತಾ ಇದ್ದೀನಿ. ನಾನಿಲ್ಲಿ 2.5 ಲೋಟದಷ್ಟು ಅಕ್ಕಿನ ಸೇರಿಸ್ತಾ ಇದ್ದೀನಿ. 4 ಜನಕ್ಕಾಗುವಷ್ಟು ಮಾಡಿ ತೋರಿಸ್ತಾ ಇದ್ದೀನಿ. ನೀವೇನಾದರೂ ಜಾಸ್ತಿ ಜನಕ್ಕೆ ಮಾಡ್ತಾಯಿದ್ದೀರಾ ಅಂದರೆ ಇದ್ರದ್ದು ಇಂಗ್ರೀಡಿಯೆಂಟ್ಸು ಜಾಸ್ತಿ ಮಾಡ್ಕೊಳ್ತಾ ಬನ್ನಿ. ಅಲ್ಲದೆ ಮೇಯ್ನು ಟೊಮೊಟೊ ಬಾತ್ಗೆ ಖಾರ ಸ್ವಲ್ಪ ಕಮ್ಮಿ ಇದ್ರೇ ಚೆನ್ನಾಗಿ ಅನ್ಸೋದು. ಖಾರ ಜಾಸ್ತಿ ಇದ್ದರೆ ತಿನ್ನೋದಕ್ಕಾಗಲ್ಲ. ಟೊಮೊಟೊ ಬಾತು ಖಾರ ಕಮ್ಮಿನೇ ಮಾಡ್ಕೊತಾರೆ. ಚಟ್ನಿ ಮಾಡ್ತಾರೆ ಸೈಡಿಗೆ, ಚಟ್ನಿನ ಖಾರ ಮಾಡಿಕೊಂಡ್ರೆ ಅದು ಅಲ್ಲಿಗಲ್ಲಿಗೆ ಬ್ಯಾಲೆನ್ಸ್ ಆಗುತ್ತೆ ಅಂದ್ಬಿಟ್ಟು. ನೀಟಾಗಿ ಕುದೀತಾ ಬರ್ತಿದೆ. ಇವಾಗ ತಕ್ಷಣ ನೀವು ವಿಸಲ್ ಹಾಕೋದಕ್ಕೆ ಹೋಗಬೇಡಿ. ಒಂದು ಸ್ವಲ್ಪ ಅಂದರೆ ಇದರಲ್ಲಿರೋ ನೀರಂಶ ಒಂದು ಅರ್ಧ ಭಾಗದಷ್ಟು ಕಮ್ಮಿ ಆಗಲಿ. ಒಂದು 5 ನಿಮಿಷ ಹಾಗೆ ಓಪನ್ ಇಟ್ಬಿಟ್ಟು ಇದನ್ನು ಕುದಿಸ್ಕೊಳ್ಳಿ. ಸ್ವಲ್ಪ ನೀರಂಶ ಕಮ್ಮಿ ಆಯಿತು ಅನ್ನುವಾಗ ನಾನು ವಿಸಲ್ ಸೇರಿಸ್ತಾ ಇದ್ದೀನಿ. ವಿಸಲ್ ಹಾಕಿಸಿ ನೀವು 2 ವಿಸಲ್ ಹಾಕ್ಸಿದ್ರೆ ಸಾಕಾಗುತ್ತೆ. ಜಾಸ್ತಿ ಏನು ವಿಸಲ್ ಹಾಕ್ಸ್ಬೇಕಂತಿಲ್ಲ. ನಾನು ಸ್ವಲ್ಪ ನೀರು ಜಾಸ್ತಿನೇ ಹಾಕ್ಕೊತೀನಿ, ಯಾಕೆಂದರೆ ನಮ್ಮ ಮನೆಯಲ್ಲಿ ನನ್ನ ಮಗಳು ಸ್ವಲ್ಪ ಉದ್ರುದ್ರಾಗಿ ಬೇಗ ತಿನ್ನಲ್ಲ ಉದ್ರುದ್ರಾಗಿದ್ದರೆ. ಅದಕ್ಕೋಸ್ಕರ ಸ್ವಲ್ಪ ಮೆತ್ತಗೆ ಮಾಡ್ಕೊತೀನಿ. ನಿಮಗೆ ಉದ್ರುದ್ರಾಗಬೇಕು ಅಂತಂದರೆ 5 ಲೋಟ ನೀರು ಹಾಕ್ಕೊಳ್ಳಿ. ಇಲ್ಲ ಸ್ವಲ್ಪ ನಮಗೂ ಮೆತ್ತಗೆ ಬೇಕು ಅನ್ನೋಂಗಿದ್ರೆ ಒಂದು ಅರ್ಧ ಲೋಟ ಹೆಚ್ಚು ಹಾಕ್ಕೊಳ್ಳಿ. ನೋಡಿ ಇವಾಗ 2 ವಿಸಲ್ ಹಾಕಿದ್ದೀನಿ. ಟೊಮೊಟೊ ಬಾತ್ ರೆಡಿಯಾಗಿದೆ. ತುಂಬ ಚೆನ್ನಾಗಿರುತ್ತೆ. ಈ ಥರ ಮಾಡ್ಕೊಳ್ಳಿ. ಸೈಡಿಗೆ ಚಟ್ನಿ ಬೇಕು ಅಂತಲೇ ಇಲ್ಲ, ಚಟ್ನಿ ಆಗಲಿ ಮೊಸರಾಗಲಿ ಯಾವುದು ಬೇಕು ಅಂತಲೇ ಇರಲ್ಲ, ಅಷ್ಟು ಚೆನ್ನಾಗಿರುತ್ತೆ. ನೀವೊಂದು ಸಲ ಟ್ರೈ ಮಾಡಿ ಫ್ರೆಂಡ್ಸ್. ಹೇಗೆ ಬಂದಿತ್ತು ಅಂತ ದಯವಿಟ್ಟು ಕಮೆಂಟ್ ಮಾಡೋದನ್ನು ಮರೆಯಬೇಡಿ. ಆ್ಯಂಡ್ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಇದೇ ರೀತಿ ಸಪೋರ್ಟ್ ಮಾಡಿ. ನಿಮಗೆ ಯಾವ ರೀತಿ ವೀಡಿಯೋನ ಅಂದರೆ ಕುಕ್ಕಿಂಗ್ ವೀಡಿಯೋನ ಯಾವ ರೀತಿ ವೀಡಿಯೋನ ನೋಡೋದಕ್ಕೆ ಇಷ್ಟ ಆಗುತ್ತೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್ ಬಾಯ್. ಸಿ ಯು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್.